ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸುರಪುರ ತಾಲೂಕಿನ ವಿವಿಧ ಕಡೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗೆಲ್ಲದೆ ನಡೀತಾ ಇದ್ದು ಕೂಡಲೇ ಅದನ್ನು ತಡೆಯುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಸಂಘಟನೆಯಿಂದ ತಹಸೀಲ್ದಾರ್ ಅವರಿಗೆ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಕಲ್ಯಾಣ ಕರ್ನಾಟಕ ಘಟಕದ ಅಧ್ಯಕ್ಷ ಶಿವಮೊನ್ನಯ್ಯ ಎಲ್ಡಿ ನಾಯ್ಕ ಮಾತನಾಡಿ, ತಾಲೂಕಿನ ಶೆಳ್ಳಗಿ, ಮುಷ್ಟಹಳ್ಳಿ, ಹೆಮ್ಮಡಗಿ, ಚೌಡೇಶ್ವರಿ ಹಾಳ, ಹೆಮನೂರ, ಕರ್ನಾಳ ಸೇರಿ ಅನೇಕ ಗ್ರಾಮಗಳ ಬಳಿಯಲ್ಲಿನ ಕೃಷ್ಣಾ ನದಿಯಿಂದ ಹಗಲು ರಾತ್ರಿ ಎನ್ನದೆ ಹಿಟಾಚಿ ಯಂತ್ರಗಳ ಬಳಸಿ ಮರಳು ತೆಗೆದು ಟಿಪ್ಪರ್ಗಳ ಮೂಲಕ ಬೇರೆ ಕಡೆಗೆ ಸಾಗಾಟ ಮಾಡ್ತಾ ಇದ್ದು, ಈ ಅಕ್ರಮ ಮರಳು ಸಾಗಾಟದಿಂದಾಗಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಲಾಗ್ತಾ ಇದೆ. ಅಲ್ಲದೆ ನದಿಯಲ್ಲಿ ಹಿಟಾಚಿ ಯಂತ್ರ ಮತ್ತು ಟಿಪ್ಪರ್ಗಳನ್ನು ಇಳಿಸೋದ್ರಿಂದ ಇಂದಿರದ ತ್ಯಾಜ್ಯ ನೀರಲ್ಲಿ ಮಿಶ್ರಣಗೊಂಡು ಬೇಸಿಗೆ ಸಂದರ್ಭದಲ್ಲಿ ಜನ ಹಾಗೂ ಜಾನುವಾರುಗಳು ಇಂತಹ ನೀರನ್ನೇ ಕುಡಿದು ರೋಗ ರುಜಿನ ಹರಡುತ್ತದೆ. ಅಲ್ಲದೆ ಅಕ್ರಮವಾಗಿ ಭಾರಿ ಪ್ರಮಾಣದಲ್ಲಿ ಮರಳು ತೆಗೆಯೋದ್ರಿಂದ ಅಂತರ್ಜಲ ಬತ್ತಿ ಹೋಗಿ ಕೃಷ್ಣಾ ನದಿ ದಡದ ಗ್ರಾಮದಲ್ಲಿ ಕೊಳವೆ ಬಾವಿಗಳಲ್ಲಿ ನೀರು ಕೂಡ ಬರದೆ ಜನ ಪರದಾಡುವಂತಹ ಸ್ಥಿತಿ ಉಂಟಾಗುತ್ತೆ. ಹಗಲು ರಾತ್ರಿ ಎನ್ನದೆ ಸಾರ್ವಜನಿಕರಲ್ಲಿ ಅನುಮಾನ ಎಂದು ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಸಾಗಾಟ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಉಂಟು ಮಾಡ್ತಾ ಇದೆ. ಆದ್ದರಿಂದ ಕೂಡಲೇ ಅಕ್ರಮ ಮರಳು ಗಣಿಗಾರಿಕೆ ತಡೆಯದಿದ್ದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ರು. ನಂತರ ತಹಸೀಲ್ದಾರ್ ಹುಸೇನ್ ಸಾಬ್ ಸರ್ಕವಸ್ ಅವರಿಗೆ ಮನವಿ ಸಲ್ಲಿಸಿದ್ರು. ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಡೋದೇನೆಂದ್ರೆ, ಸುರಪುರ ತಾಲೂಕಿನ ಶೆಳ್ಳಗಿ, ಮುಷ್ಟಹಳ್ಳಿ, ಚೌಡೇಶ್ವರ, ಹೆಮ್ಮಡಗಿ ಹಾಗೂ ಕರ್ನಾಳ ಗ್ರಾಮಗಳಲ್ಲಿ ಕೃಷ್ಣಾ ನದಿಗೆ ಸುಮಾರು ವರ್ಷಗಳಿಂದ ಸತತವಾಗಿ ರಾತ್ರಿ ಹಗಲನ್ನದೇ ದೊಡ್ಡ ದೊಡ್ಡ ಇಂಟೆಕ್ಸ್ಗಳ ಮುಖಾಂತರ ಮರಳು ಸಾಗಾಣಿಕೆ ನಡೀತಿದ್ದು ಕೂಡಲೇ ತಡೆ ಹಿಡಿಬೇಕಂತ ಈ ಮೂಲಕ ಮನವಿ ಮಾಡಕೊಳ್ತೀವಿ. ಯಾಕಂದ್ರೆ ಸುತ್ತಮುತ್ತಲ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಬೋರ್ವೆಲ್ ಕೊಡಿದ್ರೆ ನೀರು ಬರ್ತಾ ಇಲ್ಲ. ಹಾಗೂ ವಿಟೆಚ್ಗಳು ಟಿಪ್ಪರ್ಗಳು ಓಡಾಟದಿಂದ ರೈತರ ಜಮೀನುಗಳಲ್ಲಿ ಯಾವುದೇ ಬೆಳೆ ಬರ್ತಿಲ್ಲ. ಮತ್ತು ಈಗ ಏನಾಗಿರ್ತದಂದ್ರೆ ಕುಡಿಯೋ ನೀರಿನ ಸಮಯಕ್ಕೆ ಈಗ ಡೀಸೆಲ್ ಅವು ಹೋಗೋ ಸಲುವಾಗಿ ಜನರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ. ಅದಕ್ಕೆ ಇದನ್ನೆಲ್ಲ ಎತ್ತಿಗೆಸಿಂದ ಈಗಾಗಲೇ ಮಾನ್ಯ SP ಅವರು ನಿಮ್ಮ ಮುಖಾಂತರ ಈಗೇನು ಬಂದು ಮಾಡಿರಿ ಅದು ಕಂಟಿನ್ಯೂ ಬಂದಿರ್ಬೇಕು. 1-2 ದಿನ ಬಂದಾಗೋದು, ಮತ್ತೆ 4 ದಿನ ಚಾಲು ಆಗೋದು, ರಾತ್ರಿ ಹೊಡೆಯೋದು, ರಾತ್ರಿ 1 ಗಂಟೆಯಿಂದ 2 ಗಂಟೆಯಿಂದ ಏಕೆ ಹೊಡೆಯಕತ್ತಾರೆ. ಯಾಕಂದ್ರೆ ಈಗ SP ಸಾಹೇಬ್ ಬಂದಲ್ಲಿಂದ ಸ್ವಲ್ಪ ಭಾಳ ಕಡಿಮೆ ಆಗದ, ನೀವು ಬಂದಲ್ಲಿಂದ ಸ್ವಲ್ಪ ಮರಳಿಂದ ಭಾಳ ಕಡಿಮೆ ಆಗದ. ಅದೇ ರೀತಿ ಶಾಶ್ವತವಾಗಿ ಇದಕ್ಕೆ ಏನಾರ ಪರಿಹಾರ ಕಂಡುಕೊಳ್ಬೇಕು. ರೈತರು ಒಳ್ಳೇದು ಮಾಡ್ಕೊಂತ ಈ ಮುಖಾಂತರ ತಮಗೆ ಮನವಿ ಮಾಡ್ಕೊಳ್ತೀವಿ. ಏನಾರ ಮಾಡಿ ಅದನ್ನು ನಿಲ್ಲಿಸಿದ್ರೆ ಎಲ್ಲ ಜನರಿಗೆ, ರೈತರಿಗೆ ಚಲೋ ಆಗ್ತದೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ವಂದಿಸ್ತೇವೆ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಬಸವರಾಜ್ ಹೊಸ್ಪನಿ, ಕವಡಿಮಟ್ಟಿ ಮುಖಂಡರು ಆದ ರಂಗಪ್ಪ ನಾಯ್ಕದೆ, ವನದುರ್ಗ ವೆಂಕಟಪ್ಪ ನಾಯ್ಕ ದೇಸಾಯಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.